ಪರಿಷ್ಕರಣೆ ಎಲೆಕ್ಷನ್ ಕಮಿಷನ್ ಕಡೆಯಿಂದ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಮುಂದಿನ ತಿಂಗಳು ಪ್ರಾರಂಭ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಈಗಾಗಲೇ ರಾಜ್ಯಾದ್ಯಂತ ಅನೇಕ ವಿಧಾನಸಭಾ ಕ್ಷೇತ್ರಗಳಲ್ಲಿ BLA ಮತ್ತು BLA 2ಗಳು ನೇಮಕಾತಿಗೊಂಡ ನಂತರ ಈ ಒಂದು SIRನ ಕಾರ್ಯಾಗಾರ ನಿರಂತರವಾಗಿ ಮಾಡ್ಕೊಂಡು ಬರ್ತಾ ಇದ್ದೇವೆ. ಈಗ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟಂತೆ ರಾಮನಗರ ಮಾಗಡಿ ಈಗಾಗಲೇ ಆಗೋಗಿದೆ. ನಿನ್ನೆ ದಿನ ಕನಕಪುರ ಮುಗಿಸಿದ್ದೇವೆ, ಇವತ್ತು ಚನ್ನಪಟ್ಟಣಕ್ಕೆ ಕಾಲಿಟ್ಟಿದ್ದೇವೆ. ಹಾಗಾಗಿ ಈ ಒಂದು ಕಾರ್ಯಾಗಾರದ ಮೂಲಕ ಯಾವ ಒಂದು ಮತದಾರರ ಪರಿಷ್ಕರಣೆ ಆಗ್ತಾ ಇದೆ, ಇದು ಎಷ್ಟು ಮಹತ್ವವಾದಂಥ ಒಂದು ವಿಚಾರ. ಮುಂದಿನ ಯಾವುದೇ ಚುನಾವಣೆಗಳಿರಲಿ, ಅದು ಜಸ್ಟ್ ನಾಟ್ MLA MP ಚುನಾವಣೆ ಅಂತಕ್ಕಂಥದ್ದಲ್ಲ, ಜಿಲ್ಲಾ ಪಂಚಾಯತಿ ತಾಲೂಕ್ ಪಂಚಾಯತಿ ಚುನಾವಣೆಗಳಿಂದ ಹಿಡಿದು ಮತದಾರರ ಪರಿಷ್ಕರಣೆ ಆಗ್ತಾ ಇರ್ತಕ್ಕಂಥದ್ದು ಹಿಂದೆ 2002ರಲ್ಲಿ ಆಗಿತ್ತು. ಸರಿಸುಮಾರು 23 ವರ್ಷ ಆಗಿದೆ. 23 ವರ್ಷದ ನಂತರ ಆಗ್ತಾ ಇರ್ತಕ್ಕಂಥದ್ದು. ಇದನ್ನು ಭಾಳ ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದರಲ್ಲೆಲ್ಲರೂ ಕೂಡ ಭಾಗಿಯಾಗಬೇಕು ಅಂತಕ್ಕಂಥ ಅರಿವು ಮೂಡಿಸ್ತಕ್ಕಂಥ ಒಂದು ಪ್ರೋಗ್ರಾಮ್ನ ಇವತ್ತು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಈಗ ಅದು ಅವರೆಲ್ಲರ ಅಭಿಲಾಷೆ ಇದೆ. ಈಗ ನೋಡಿ, ಕಳೆದ ಬಾರಿ ಏನಾಯಿತು, ಈಗ ಸನ್ಮಾನ್ಯ ಕುಮಾರಣ್ಣ ಅವರು 23ರಲ್ಲಿ ಚನ್ನಪಟ್ಟಣದಿಂದ ಆಯ್ಕೆ ಆಗಿದ್ರು. ಅನಿರೀಕ್ಷಿತವಾದಂಥ ಕಾಲಘಟ್ಟದ ಒಂದು ಬೆಳವಣಿಗೆ. ಸಂಸತ್ ಚುನಾವಣೆ ಸಂದರ್ಭದಲ್ಲಿ ಮಂಡ್ಯದಲ್ಲಿ ಮತ್ತಿನ್ಯಾರು ಅಭ್ಯರ್ಥಿಗಳು ಕುಮಾರಣ್ಣ ಅವ್ರು ಬಿಟ್ಟರೆ ಬೇರೆ ಇನ್ಯಾರು ನಾವು ಒಪ್ಪೋದಿಲ್ಲ ಅಂತ ಆದಾಗ ಜಿಲ್ಲೆಯ ನಾಯಕರು ಮತ್ತು ಎಲ್ಲ ಕಾರ್ಯಕರ್ತ ಬಂಧುಗಳು ಅಲ್ಲಿ ಅವತ್ತಿನ ದಿನ ಅವರು ತಲೆಬಾಗಿ ಹೋಗಬೇಕಾದಂಥ ಒಂದು ಸಂದಿಗ್ಧ ವಾತಾವರಣ ಸೃಷ್ಟಿಯಾಯಿತು. ಆ ಸಂದರ್ಭದಲ್ಲಿ ಮನೆಯಲ್ಲಿ ಕೂತು ಅನೇಕ ಸಂದರ್ಭದಲ್ಲಿ ನಮ್ಮ ಎಲ್ಲ ಮುಖಂಡರುಗಳು ಇದ್ದಾರೆ, ಕಾರ್ಯಕರ್ತರು, ಇವ್ರ ಜೊತೆ ಎಲ್ಲ ಕೂತು ಚರ್ಚೆ ಮಾಡಿ ಅಂತಿಮವಾಗಿ ನೋಡಿ, ನೀವು ಮತ್ತೆ ರಾಜ್ಯ ರಾಜಕಾರಣಕ್ಕೆ ಬರ್ತಕ್ಕಂಥದ್ದು ಒಂದಿನ ಆಗಲೇಬೇಕಾಗ್ತದೆ. ಅಂಥ ಸಂದರ್ಭದಲ್ಲಿ ಮತ್ತೆ ನೀವು ಮರು ಆಯ್ಕೆ ಚನ್ನಪಟ್ಟಣ ತಾಲೂಕನ್ನ ನೀವೆಲ್ಲ ಕನ್ಸಿಡರ್ ಮಾಡಬೇಕು ಅಂತಕ್ಕಂಥದ್ದು ಒಂದು ಬೇಡಿಕೆಯನ್ನು ಈ ಭಾಗದ ಮುಖಂಡರುಗಳು ಇಟ್ಟಿರ್ತಕ್ಕಂಥದ್ದು ಸತ್ಯ. ಅದಕ್ಕೆ ನಾನು ಕೂಡ ಸಾಕ್ಷಿ ಇದ್ದೇನೆ. ಆದರೆ ಅದು ಮುಂದಿನ ದಿನಗಳಲ್ಲಿ ಕಾಲ ಎಲ್ಲದಕ್ಕೂ ನಿರ್ಣಯ ಮಾಡುತ್ತೆ, ಉತ್ತರ ಕೊಡುತ್ತೆ. ಓಕೆ, ಇಲ್ಲ ನಾನು ಹೇಳೋಕ್ಕಾಗಲ್ಲ. NDA ಅಲ್ಲಿದ್ದೀವಿ ಇವಾಗ ನಾವು NDA ಮಿತ್ರಕೂಟದಲ್ಲಿದ್ದಾಗ JDS ಈಸ್ ಆಲ್ಸೋ ಏನಂದರೆ BJP JDS ಒಂದು ಸಮ್ಮಿಲನ ಇದೆ. ಹಾಗಿದ್ದಾಗ ಯಾವ್ಯಾವ ಕ್ಷೇತ್ರಗಳು JDSಗೆ ಬಿಟ್ಕೊಡ್ತಾರೆ ಮತ್ತು JDSನಿಂದ ಕಂಟೆಸ್ಟ್ ಯಾರ್ಯಾರು ಯಾವ್ಯಾವ ಕ್ಷೇತ್ರದಿಂದ ಆಗಬೇಕು ಅಂತಕ್ಕಂಥದ್ದು 2028ರ ಒಂದು ಗಡಿಯಲ್ಲಿ ಎಲ್ಲವೂ ಕೂಡ ಇತ್ಯರ್ಥ ಆಗ್ತದೆ. ಇದು ಏನಾಗಿದೆ, ನಾನು ಕೂಡ ರಾಜ್ಯ ಪ್ರವಾಸ ಇಡೀ ರಾಜ್ಯಾದ್ಯಂತ ಮಾಡಿದ ಸಂದರ್ಭದಲ್ಲಿ ಎಲ್ಲ ಕಡೆ ಪಕ್ಷದ ಕಾರ್ಯಕರ್ತರಷ್ಟೇ ಅಲ್ಲ, ಜನರ ಭಾವನೆಯೂ ಕೂಡ ಇವತ್ತು ಸನ್ಮಾನ್ಯ ಕುಮಾರಣ್ಣ ಅವರ ಕಾಲಘಟ್ಟದಲ್ಲಿ ಅವ್ರು ಯಾವ ರೀತಿ ನಡ್ಕೊಂಡ್ರು ಅಂತಕ್ಕಂಥದ್ದು ಜನರು ಸ್ಮರಿಸ್ಕೊಳ್ತಾ ಇದ್ದಾರೆ. ಮತ್ತೆ ಕುಮಾರಣ್ಣ ಅವರು ರಾಜ್ಯ ರಾಜಕಾರಣಕ್ಕೆ ಬಂದು ಈ ರಾಜ್ಯದ ಮುಖ್ಯಮಂತ್ರಿಗಳಾಗಬೇಕು ಅಂತಕ್ಕಂಥದ್ದು ಅನೇಕ ಜನರ ಭಾವನೆ. ಆದರೆ ನಾನು ಪದೇ ಮತ್ತೆ ಒತ್ತಿ ಹೇಳ್ತೇನೆ, ಇದು ಯಾವುದೇ ಇತ್ಯರ್ಥಗಳು ನಿರ್ಣಯಗಳು ಅಂತಿಮಗೊಳ್ಳಬೇಕು ಅಂದರೆ ಇದು ಆ್ಯಸ್ ಎನ್ NDA BJP ಮತ್ತು JDS ಇಬ್ಬರು ಕೂತ್ಕೊಂಡು, ಅದು ಕೇಂದ್ರದ ನಾಯಕರು ಇರ್ಬೋದು, ರಾಜ್ಯ ನಾಯಕರು ಇರ್ಬೋದು, ಒಂದು ಆರೋಗ್ಯಕರವಾದಂಥ ಚರ್ಚೆ ಮಾಡಿ ಅಂತಿಮವಾಗಿ ಅವತ್ತಿನ ಕಾಲಘಟ್ಟಕ್ಕೆ ಭಾಳ ದೂರ ಇದೆ. ಮುಖ್ಯಮಂತ್ರಿ ಅಂತಕ್ಕಂಥ ವಿಚಾರ ಇನ್ನೂ ಭಾಳ ದೂರ ಇದೆ. ಚುನಾವಣೆ ಆಗಬೇಕು. ಅದಕ್ಕಿಂತ ಪೂರ್ವದಲ್ಲಿ ZPTP ಚುನಾವಣೆ ಎಲ್ಲ ಕಾಯ್ತಾ ಇದ್ದಾರೆ ಕಾರ್ಯಕರ್ತ ಬಂಧುಗಳು. ಆ ಚುನಾವಣೆಗಳಾಗಬೇಕು. ಕಾದು ನೋಡೋಣ ಬನ್ನಿ ಏನೇನಾಗುತ್ತೆ. ನನಗೆ ಗೊತ್ತಿಲ್ಲಪ್ಪ, ಇದು ಯಾವುದೋ ಹೊಸ ವಿಚಾರ. ನಿನ್ನೆ ನಾನು ಮಾಧ್ಯಮದಲ್ಲಿ ನೋಡಿದೆ, ನಿಮ್ಮ ಮೂಲಕನೇ ತಿಳ್ಕೊಂಡೆ ಈ ವಿಚಾರ. ನನಗೂ ಕೂಡ ಗೊತ್ತಿಲ್ಲ. ಸೊ ಅವ್ರ ಬಗ್ಗೆ ನಾನು ಯಾಕೆ ಗುರು ಉತ್ತರ ಕೊಡಲಿ? ಉತ್ತರ ಕೊಡೋಕೆ ಅಲ್ಲಿ ಯಶವಂತಪುರ ಕಾರ್ಯಕರ್ತರವರೇ ಒಂದು ಮಾತು ಹೇಳ್ತೇನೆ. ಪಾಪ ಅವ್ರಿಗೆ ಮಾಹಿತಿ ಕೊರತೆ ಇರಬೇಕು. ಈಗ ಡೆವಲಪ್ಮೆಂಟ್ ವರ್ಕ್ ಮೇಲೇ ನಿಮಗೆ ಆಧಾರದ ಮೇಲೆ ಜನ ಓಟ್ ಹಾಕ್ತಕ್ಕಂಥ ದಿನಗಳು ಭಾಳ ಹಿಂದೆ ಹೊಟ್ಟೋಗಿದೆ. ಡೆವಲಪ್ಮೆಂಟ್ ಆಧಾರದ ಮೇಲೆ ಈಗ ಓಟ್ ಆಗ್ತಾ ಇಲ್ಲ. ರಾತ್ರಿ ಬಂದು ಅದೆಂಥದ್ದು 5,000 ರೂಪಾಯಿ ಟೋಕನ್ ಕೊಡ್ತೀವಿ, 5,000 ರೂಪಾಯಿಯಿಂದ ನೀವು ಅದೆಂಥದ್ದು ರೇಷನ್ ಕಿಟ್ ತಗೋಬೋದು. ಈ ಕಾಲದಲ್ಲಿ ಬಂದು ನಿಂತ್ಕೊಂಡಿದ್ದೀವಿ. ಇವತ್ತು ಡೆವಲಪ್ಮೆಂಟ್ ವರ್ಕ್ನ ಆಧಾರದ ಮೇಲೆ ಜನ ಓಟ್ ಹಾಕ್ತಕ್ಕಂಥದ್ದು ಎಲ್ಲರೂ ನಾನು ಹೇಳ್ತಾ ಇಲ್ಲ, ಒಂದು ವರ್ಗದ ಜನ ಎಲ್ಲೋ ಒಂದು ಕಡೆ ಆ ಮುಗ್ಧರಲ್ಲಿ ದಾರಿ ತಪ್ಪಿಸಿ ಓಟ್ ಹಾಕ್ತಕ್ಕಂಥ ಒಂದು ಸಂಗತಿ ನೋಡ್ತಾ ಇದ್ದೇವೆ. ಹಾಗಾಗಿ ಈ ಮಹಾನ್ ಭಾವನ ನಂತರ ನಾವು ಹೇಳಿಸ್ಕೊಳ್ಬೇಕಾಗಿರ್ತಕ್ಕಂಥದ್ದೇನಿಲ್ಲ. 7 ವರ್ಷ ಸನ್ಮಾನ್ಯ ಕುಮಾರಣ್ಣ ಅವರು ಕ್ಷೇತ್ರದಲ್ಲಿ ಏನು ಶಾಸಕರಾಗಿದ್ದರು, ಪ್ರತಿನಿಧಿಸಿದರು. ಆ 7 ವರ್ಷದಲ್ಲಿ 1200 ಕೋಟಿ ರೂಪಾಯಿ ಬೇಕಾದ್ರೆ ಪಟ್ಟಿ ಅವ್ರಿಗೇನಾದ್ರು ಮಾಹಿತಿ ಕೊರತೆ ಇದ್ದರೆ ಅವ್ರ ಮನೆಗೆ ಬೇಕಾದ್ರೆ ನಾನು ಪೋಸ್ಟ್ ಕಳಿಸ್ಕೊಡ್ತೀನಿ, ನೋಡಲಿ. ನೋಡೋಣ ಬನ್ನಿ ಏನೇನಾಗುತ್ತೆ ನೋಡೋಣ ರಾಜಕಾರಣ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.